ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅದರಿಂದ ವಾಯ್ಸಲ್ಲಿ ಡಿಫ್ರೆನ್ಸು ಅನಿಸ್ಬೋದು, ದಯವಿಟ್ಟು ಸಾರಿ. ವೆರೈಟಿ ಆದ ಪಲಾವು ನೀವು ಮಾಡಿರ್ತೀರ. ಹಾಗೆ ನಮ್ಮ ಚಾನಲಲ್ಲಿ 2-3 ಥರ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ಮಾಡ್ತಾ ಇರೋದು ಡಿಫ್ರೆಂಟ್ ಆದ ಪಲಾವು ಅಂತ ಹೇಳ್ಬೋದು. ಫ್ರೆಶ್ ಆಗಿರೋ ಬಟಾಣಿ ಹಾಗೆ ಮಿಕ್ಸ್ ತರಕಾರಿ ಹಾಕ್ತಾ ಇರೋ ಪಲಾವು. ಅದ್ರ ಜೊತೆಗೆ ಸೋನಾ ಮಸೂರಿ ಅಕ್ಕಿಯಿಂದ ಬಾಸುಮತಿ ರೈಸ್ ರೀತಿಯಲ್ಲೇ ಮಾಡೋ ಥರ ಯಾವ ವಿಧಾನದಲ್ಲಿ ಮಾಡ್ಬೋದು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು. ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ಈ ಪಲಾವ್ ಅಂತೂ ಸೂಪರಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು 2 ಮರಾಠಿ ಮೊಗ್ಗು, ಹಾಗೆ 5-6 ಲವಂಗ, ಹಾಗೆ 2 ಇಂಚಷ್ಟು ಚಕ್ಕೆ, ಹಾಗೆ ಒಂದು ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ ಕಣ್ರಿ. ನಿಮ್ಗೆ ಇಲ್ಲಿ ಮಸಾಲೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು. ನಾವು ಹಾಕಿರೋದು ಇಷ್ಟು, ಅರ್ಧ ಕೆಜಿ ಅಕ್ಕಿಗೆ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ ನಿಮಗಿಲ್ಲಿ. ಹಾಗೆ 5-6 ಹಸಿರು ಮೆಣಸಿನ್ಕಾಯಿ, ಹಾಗೆ 2 ಈರುಳ್ಳಿನ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕಣ್ರಿ. ತುಂಬ ಬೇಗನೆ ಆಗೋದ್ರ ಜೊತೆಗೆ ಸಖತ್ ಟೇಸ್ಟಿಯಲ್ಲಿ ಇರುತ್ತೆ. ಹಾಗೆ ಅರ್ಧ ಕೆಜಿ ಅಕ್ಕಿಗೆ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೋಬೇಕಾಗತ್ತೆ. ಹಾಗೆ 1 ಕಪ್ಪಿನಷ್ಟು ಸೀಮೆ ಬದನೆಕಾಯಿ ಅಂತಾರೆ, ಅಂದರೆ ಚೌ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಕ್ಯಾರೆಟು, ಹಾಗೆ 1 ಕಪ್ನಷ್ಟು ನವಿಲುಕೋಸನ್ನ ಸಣ್ಣಗೆ ಹಚ್ಚಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಕಣ್ರಿ. ಇಲ್ಲಂತೂ ನಾನು 1 ಕಪ್ ಆಲೂಗಡ್ಡೆನ ಸಣ್ಣಗೆ ಹಚ್ಚಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಸೇರಿಸ್ಕೊಂಡಿದ್ದೀನಿ, ನಿಮ್ಗೆ ಬೇಡ ಅಂದರೆ ಸಿಪ್ಪೆ ತೆಗೆದು ಸೇರಿಸ್ಕೋಬೋದು. ಹಾಗೆ 1 ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ 1/4 ಕೆಜಿ ಬೀನ್ಸನ್ನ ಈ ರೀತಿಯಾಗಿ ಮುರಿದು ಸೇರಿಸ್ಕೊಂಡಿದ್ದೀನಿ. ನಾನು ಸಣ್ಣಗೆ ಹಚ್ಚಿಲ್ಲ, ಈ ರೀತಿಯಾಗಿ ಮುರಿದು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಪಲಾವ್ ಅಂತೂ. ಹಾಗೆ ಇನ್ನೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಮನೇಲಿರೋಂಥ ಕಪ್ಪಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಮ ಮನೇಲಿ ಯಾವ ಸೈಜ್ ಇರುತ್ತೋ ನೋಡಿಕೊಂಡು ಕಪ್ಪನ್ನ ಅಳತೆ ಪ್ರಕಾರ ಸೇರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಫ್ರೈ ಆಗಲಿ ತರಕಾರಿ ಅನ್ನೋದ್ರ ಜೊತೆಗೆ ಈ ತರಕಾರಿಗೆಲ್ಲ ಉಪ್ಪಿಡಿಬೇಕಾದ್ರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸಲೇಬೇಕು. ಇಲ್ಲಾಂದರೆ ನೀವು ಒಂದೇ ಸಾರಿ ಸೇರಿಸಿದ್ರೆ ತರಕಾರಿಗೆ ಉಪ್ಪಿಡಿಯಲ್ಲ, ಹಾಗೆ ಪಲಾವ್ ಅಂತೂ ಚೆನ್ನಾಗಿ ಅನಿಸಲ್ಲ. ಹಾಗೆ ನೋಡಿ ಹೂಕೋಸನ್ನ 10-15 ಪೀಸು, ಅಂದರೆ ದೊಡ್ಡದಾಗಿ ಕಟ್ ಮಾಡಿರೋಂಥ 10-15 ಪೀಸನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಎಷ್ಟು ಬೇಕಾದರೂ ಸೇರಿಸ್ಕೊಳ್ಳಿ. ಹಾಗೆ 1 ಟೊಮಾಟೊ ಹಣ್ಣನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ 1 ಕಪ್ಪು ಪುದೀನ ಎಲೆನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೂಕೋಸನ್ನ ಮೊದಲೇ ಸೇರಿಸಿದ್ರೆ ಅದು ನುಣ್ಣಗಾಗೋ ಚಾನ್ಸಸ್ ಇರುತ್ತೆ ಕುಕ್ಕರ್ನಲ್ಲಿ, ಆ ಕಾರಣಕ್ಕಾಗಿ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಕಣ್ರಿ ನಾನಂತೂ. ಇಲ್ಲಿ ನೋಡಿ ಈ ಥರ ಎಣ್ಣೆ ಬಿಡೋಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಮ್ಮ ತರಕಾರಿ ಅಂತೂ. ಇಷ್ಟು ಮಾತ್ರ ತರಕಾರಿ ಫ್ರೈ ಆದಮೇಲೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಕಣ್ರಿ. ಇಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಣ್ರಿ. ತುಂಬ ಬೇಗನೆ ಆಗುತ್ತೆ. ಬೆಳಗ್ಗೆ ತಿಂಡಿಗಾಗಲಿ, ಮಧ್ಯಾಹ್ನ ಲಂಚ್ಗೆ, ಹಾಗೆ ರಾತ್ರಿ ಹೊತ್ತು ಡಿನ್ನರ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ವೆರೈಟಿ ಪಲಾವು ಅಂತ ಹೇಳ್ಬೋದು. ಅಕಸ್ಮಾತಾಗಿ ಈ ತರಕಾರಿ ನಿಮಗೆ ಸಿಗಲಿಲ್ಲ ಅಂದರೆ ಬೇರೆ ಯಾವುದನ್ನ ತರಕಾರಿ ಸೇರಿಸ್ಕೊಂಡು ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ ನೋಡಿ. ಹಾಗೆ 10 ನಿಮಿಷ ನೆನೆಸಿಟ್ಕೊಂಡಿರೋಂಥ ಸೋನಾ ಮಸೂರಿ ಹಾಕಿ ಅರ್ಧ ಕೆಜಿಯಷ್ಟು ಹಾಗೆ ನೀರು ಬಗ್ಸಿ ಈ ಟೈಮಲ್ಲಿ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಕ್ಕಿ ನೆಂದಿರೋ ಕಾರಣದಿಂದ ಜೋರಾಗಿ ಮಿಕ್ಸ್ ಮಾಡಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ನಾನು ಮೊದಲೇ ನೀರು ಕಾಯಕ್ಕಿಟ್ಟಿದ್ದೆ. 1/4 ಗ್ಲಾಸ್ ಅಕ್ಕಿಗೆ 3.25 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಕಣ್ರಿ, ಅರ್ಧ ಕೆಜಿ ಅಕ್ಕಿಗೆ. ಹಾಗೆ ಸಣ್ಣಗೆ ಹಚ್ಚಿರೋ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 2 ವಿಜಿಲ್ ಬರ್ಸ್ಕೋಬೇಕಾಗುತ್ತೆ. ನಿಮಗೆ ಫಸ್ಟೇ ತಿಳಿಸಿದ್ದೀನಿ, ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿಯಿಂದ ಬಾಸುಮತಿ ರೈಸ್ ಹಾಕಿರೋ ಥರ ರೈಸು ಪಲಾವ್ ಯಾವ ರೀತಿ ಮಾಡೋದು ಅಂತ. ಅದಕ್ಕಾಗಿ ನಾನಿಲ್ಲಿ ಬಿಸಿ ನೀರು ಸೇರಿಸ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಬರುತ್ತೆ ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ 2 ವಿಜಿಲ್ ಬಂದ ನಂತರ ಈ ಥರ ಮುಚ್ಚಳ ತೆಗೆದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಬಾಸುಮತಿ ರೈಸ್ ಥರನೇ ಕಾಣ್ತಾ ಇದೆ. ನಿಮ್ಗೆ ಅನಿಸ್ಬೋದು ಏನಪ್ಪ ಬೆಂದಿಲ್ಲ ಅಂತ, ಆದರೆ ಚೆನ್ನಾಗಿ ಕುಕ್ಕಾಗಿದೆ ಕಣ್ರಿ. ಈ ರೀತಿ ಮೆಥಡ್ನಲ್ಲಿ ಮಾಡಿದ್ರೆ ಪಲಾವ್ ಅಂತೂ ಸೂಪರಾಗಿ ಬರುತ್ತೆ. ಅಷ್ಟೇ ಅಲ್ಲ, ತಿನ್ನೋಕೆ ಸಹಿತ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲರೂ ದಯವಿಟ್ಟು ಒಂದು ಸಾರಿ ಟ್ರೈ ಮಾಡಿ.
ಚಟ್ನಿನೋ ಮೊಸರು ಬಜ್ಜಿನೋ ಯಾವುದಾದ್ರೂ ಸರಿ ಕಣ್ರಿ, ಸಖತ್ತಾಗಿರುತ್ತೆ ಇದು ಕಾಂಬಿನೇಷನ್ ಅಂತೂ. ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ರೈಸ್ ಬಾತ್ ರೆಸಿಪಿ, ಪಲಾವ್ ರೆಸಿಪಿ, ಚಟ್ನಿ, ಗೊಜ್ಜು, ಸಾಂಬಾರ್ ರೆಸಿಪಿ ಎಲ್ಲ ಇದೆ. ಯಾರನ್ನು ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.